Hello everyone, welcome to my YouTube channel All About Education Info. In the previous two videos, we already discussed about the important questions from the chapters real numbers as well as polynomials. So in this video, we are going to discuss about the important questions from the chapter pair of linear equations in two variables. ಅಂದ್ರೆ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ ಪಾಠದ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಆಫ್ ಆಲ್ ನಾನು ಈ ಚಾಪ್ಟರಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಫಾರ್ಮುಲಾಸ್ ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಾನು ಕರ್ನಾಟಕ SLC ಇಂಪಾರ್ಟೆಂಟ್ ಕ್ವಶನ್ಸ್ ಪಾರ್ಟ್ 1 ಪಾರ್ಟ್ 2 ಅಂತ 2 ವಿಡಿಯೋಸ್ ಮಾಡಾಕಿದ್ದೀನಿ. ಸೊ ಆ ವಿಡಿಯೋಸಿಂದ ನೀವು ಹೋದರೆ MCQ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಿದೆ ಅಂತ ನಾನು ಅಲ್ಲಿ ಕೊಟ್ಟಿದ್ದೀನಿ. ಯಾವುದು ಅಂದರೆ ಕಂಪ್ಯಾರಿಸನ್ ಆಫ್ ರೇಷಿಯೋಸ್ ಇದೆಯಲ್ಲ, ಅಂದರೆ ಅನುಪಾತಗಳ ಹೋಲಿಕೆ. A1/A2 ≠ B1/B2 ಆದರೆ ಪರಿಹಾರಗಳ ಸಂಖ್ಯೆ ಎಷ್ಟಿರುತ್ತೆ, ಅಂದರೆ A1/A2 ≠ B1/B2 ಆದರೆ ಆಲ್ಜಿಬ್ರಾಯಿಕ್ ಇಂಟರ್ಪ್ರಿಟೇಷನ್ ಏನಿರುತ್ತೆ ಅಂತ, ಮತ್ತೆ A1/A2 = B1/B2 = C1/C2 ಇಷ್ಟು ಈಕ್ವಲ್ ಆದರೆ ಆಲ್ಜಿಬ್ರಾಯಿಕ್ ಇಂಟರ್ಪ್ರಿಟೇಷನ್ ಏನು ಅಂತ ಆ ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ಆ ವಿಡಿಯೋ ಲಿಂಕನ್ನು ಈ ವಿಡಿಯೋ ಲಿಂಕಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೀವು ಆದಷ್ಟು ನೋಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಜಸ್ಟ್ ಡೈರೆಕ್ಟಾಗಿ ಯಾವುದು ವರ್ಜಿಸುವ ವಿಧಾನ ಅಂದರೆ ಎಲಿಮಿನೇಷನ್ ಮೆಥಡಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸು ಮತ್ತು ಗ್ರಾಫಿಕಲ್ ಮೆಥಡಲ್ಲಿ ಸೊಲ್ಯೂಷನ್ಸ್ನ ಫೈಂಡ್ ಔಟ್ ಮಾಡೋ ಮೆಥಡನ್ನು ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ಸರಿ, ನಿಮ್ಗೆ MCQ ಬೇಕು ಅಂದರೆ ಅಲ್ಲಿ ಹೋಗಲೇಬೇಕು. ಸೊ ಇನ್ನೂ ನನ್ನ ಚಾನಲ್ಗೆ ಏನಾದರೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಮತ್ತು ಈ ಚಾನಲ್ನ ವೀಡಿಯೋಸ್ನ ಹೆಚ್ಚು ಬೇರೆ ಜನಗಳಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಡೈರೆಕ್ಟಾಗಿ ನಾವು ಇವತ್ತಿನ ವೀಡಿಯೋಗೆ ಹೋಗೋಣ. ಫಸ್ಟ್ ಕ್ವಶನ್ ಆಲ್ರೆಡಿ ಹೇಳಿದ್ದೀನಿ. ಇದು ಎಲ್ಲ ನಾನು ಮಾಡ್ತಕ್ಕಂಥ ಕ್ವಶನ್ಸು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಆ್ಯನ್ಯುವಲ್ ಎಕ್ಸಾಮ್ಸಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸೇ ಆಗಿರುತ್ತೆ. ಸೊ ಈ ಥರ ಕ್ವಶನ್ಸ್ನೇ ನೀವು ಆ್ಯನ್ಯುವಲ್ ಎಕ್ಸಾಮ್ ಬರ್ತಕ್ಕಂಥ ಆ್ಯನ್ಯುವಲ್ ಎಕ್ಸಾಮಲ್ಲಿ ನೋಡ್ಬೋದು. ಫಸ್ಟ್ ಕ್ವಶನ್ ಅಂದರೆ ನೀವು ಇಲ್ಲೇ ನಾನೇನೋ ಕ್ವಶನ್ ಬರ್ದಿಲ್ಲ, ಅಂದರೆ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಇರುತ್ತೆ. ಅಂದರೆ ಇಂಗ್ಲೀಷ್ ಮೀಡಿಯಮವರಿಗೆ ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೈ ಎಲಿಮಿನೇಷನ್ ಮೆಥಡಿಂದ ಫಸ್ಟ್ ಏನು ಮಾಡಬೇಕು ಅಂದರೆ ಫೈಂಡ್ ಔಟ್ ಎಲಿಮಿನೇಷನ್ ಮೆಥಡಲ್ಲಿ ನೀವು ಯಾವುದಾದ್ರೂ ಎರಡು ವೇರಿಯೇಬಲ್ಲು ಆಪೋಸಿಟ್ ಸೈನ್ ಇದೆಯಾ ನೋಡ್ಕೊಬೇಕು. ಸೇಮ್ ಇದ್ದು ಆಪೋಸಿಟ್ ಸೈನ್, ನೋಡಿ ಇಲ್ಲಿ 2x ಇದೆ, ಇಲ್ಲಿ 3x ಇದೆ, ಸೇಮ್ ಇಲ್ಲ ಅಂದರೆ ಕಾನ್ಸ್ಟೆಂಟ್ಸು ಸೇಮ್ ಇರಬೇಕು, ವೇರಿಯೇಬಲು ಸೇಮ್ ಇರಬೇಕು. ಇಲ್ಲಿ y ಸೇಮ್ ಇದೆಯಾ ಅಂದರೆ ವೇರಿಯೇಬಲ್ ಸೇಮ್ ಇದೆ ಅಂಡ್ ಆಪೋಸಿಟ್ ಸೈನ್ ಇದೆ. ಅಂದರೆ ನಾವು ಜಸ್ಟ್ ಡೈರೆಕ್ಟಾಗಿ ಫಸ್ಟ್ ಅವ್ರು ಏನೇ ಕೊಟ್ಟಿರಲಿ ಈ ರೀತಿ ಬರ್ಕೋಬೇಕು. 3x - y = 7 ಈ ರೀತಿ ಬರ್ಕೊಂಡಾದ್ಮೇಲೆ ನೀವು ಡಿಸೈಡ್ ಮಾಡಬೇಕು, ನಾನು ಆ್ಯಡ್ ಮಾಡಬೇಕು ಸಬ್ಟ್ರಾಕ್ಟ್ ಮಾಡಬೇಕು ಅಂತ. ನೋಡಿ ಇಲ್ಲಿ ಡೈರೆಕ್ಟ್ ನಾನು ಆ್ಯಡ್ ಮಾಡಿದ್ರೆ ಇವೆರಡು ಕ್ಯಾನ್ಸಲ್ ಆಗುತ್ತಾ? ಯಾವುದಾದ್ರೂ ಎರಡು ವೇರಿಯೇಬಲ್ಸು ಕ್ಯಾನ್ಸಲ್ ಆಗೋ ಆಗಿದ್ರೆ ಡೈರೆಕ್ಟಾಗಿ ಆ್ಯಡ್ ಮಾಡಬೇಕು, ಇದನ್ನು ಮರಿಬಾರ್ದು. ಅಂದರೆ ಇಲ್ಲಿ ನಾನು ನೆಕ್ಸ್ಟ್ ಸೈನ್ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನೋಡಿ ಇಲ್ಲಿ ಪ್ಲಸ್ ಇದ್ದಿದ್ದು ಮೈನಸ್ ಇದ್ದಿದ್ದು ಪ್ಲಸ್ ಮಾಡಿಕೊಂಡ್ರೆ ಇಲ್ಲಿ ಡೈರೆಕ್ಟಾಗಿ ಏನಾಗುತ್ತೆ, ನನಗೆ ಕ್ಯಾನ್ಸಲ್ ಆಗಲ್ಲ. ಸೊ ಇಲ್ಲಿಂದನೂ ಆನ್ಸರ್ ಸಿಗುತ್ತೆ. ನೋಡಿ ಇಲ್ಲಿ ಮೈನಸ್ ಮಾಡಿಕೊಂಡ್ರೆ, ಇಲ್ಲೇನಾದರೂ ನಾನು ಮೈನಸ್ ಮಾಡಿಕೊಂಡ್ರೆ 2x - 3x ಏನಾಗುತ್ತೆ, -x ಆಗುತ್ತೆ. ಅವಾಗ ಇದೇನಾಗುತ್ತೆ, 2y ಆಗುತ್ತೆ. ನನಗೆ ಯಾವುದೇ ರಿಸಲ್ಟ್ಸ್ ಸಿಗಲ್ಲ. ಸೊ ಫಸ್ಟ್ ಆಫ್ ಆಲ್ ನನಗೆ ಎರಡು ವೇರಿಯೇಬಲ್ಸು ಕ್ಯಾನ್ಸಲ್ ಆಗೋ ರೀತಿ ನಾನು ಬರ್ಕೋಬೇಕು. ಇವಾಗ ಕ್ಯಾನ್ಸಲ್ ಆಗುತ್ತಲ್ವಾ, ಬಿಡಿ. ಕ್ಯಾನ್ಸಲ್ ಆಗೋ ಆಗಿದ್ರೆ ಡೈರೆಕ್ಟಾಗಿ ಇವಾಗ ಆ್ಯಡ್ ಮಾಡಿ. ಆ್ಯಡ್ ಈಕ್ವೇಷನ್, ಇದನ್ನು ಈಕ್ವೇಷನ್ 1 ಅಂದ್ಕೊಳ್ಳಿ, ಈಕ್ವೇಷನ್ 2 ಅಂದ್ಕೊಳ್ಳಿ. ಆ್ಯಡ್ 1 and 2 ಅಂದರೆ 2x + 3x, 2x + 3x ವ್ಯಾಲ್ಯೂ 5x ಪ್ಲಸ್ y - y ಕ್ಯಾನ್ಸಲ್ ಆಗುತ್ತೆ = 8 + 7 15. ದೇರ್ ಫೋರ್ ನನಗೆ ಯಾವ ವ್ಯಾಲ್ಯೂ ಬೇಕಿರೋದು, ಯಾವುದಾದ್ರೂ ಒಂದು ವೇರಿಯೇಬಲ್, ಅಂದರೆ ಇಲ್ಲಿ x ವ್ಯಾಲ್ಯೂ ಸಿಗುತ್ತೆ. 5 1s 5 3s, ಡೈರೆಕ್ಟಾಗಿ x ವ್ಯಾಲ್ಯೂ ಏನು ಬಂತು, 3. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಲ್ಲಿ ಬಂದಿರತಕ್ಕಂಥ x ವ್ಯಾಲ್ಯೂನ ಯಾವುದಾದ್ರೂ ಒಂದು ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ. 1ಗಾದರೂ ಸಬ್ಸ್ಟಿಟ್ಯೂಟ್ ಮಾಡಿ, 2ಗಾದರೂ ಸಬ್ಸ್ಟಿಟ್ಯೂಟ್ ಮಾಡಿ, y ವ್ಯಾಲ್ಯೂ ಸಿಗುತ್ತೆ ನಿಮಗೆ. ನಾನು ಸಬ್ಸ್ಟಿಟ್ಯೂಟಿಂಗ್ ಇಲ್ಲಿ ಬರಿತೀನಿ, ನೋಡಿ ಇಲ್ಲಿ ಸಬ್ಸ್ಟಿಟ್ಯೂಟಿಂಗ್ x = 3 ಇನ್ ಯಾವುದಕ್ಕೆ ಹಾಕೋಣ, ನಾನು ಈಕ್ವೇಷನ್ 1ಗೆ ಹಾಕ್ತೀನಿ, ನೀವು ಈಕ್ವೇಷನಿಗೆ 2 ಹಾಕಿ ಚೆಕ್ ಮಾಡಿ. ಇನ್ ಈಕ್ವೇಷನ್ 1 2 ×
ವ್ಯಾಲ್ಯೂ ಆಫ್ ಎಕ್ಸ್ ಇಸ್ 3 ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 8. 2 3s 6 ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 8. ವೈ ವ್ಯಾಲ್ಯೂ ಬೇಕು. Therefore, if it goes to that side, it becomes minus 8 minus 6 2. ಡೈರೆಕ್ಟ್ ಆಗಿ ವೈ ವ್ಯಾಲ್ಯೂ ಸಿಕ್ತು. ಇಷ್ಟು ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್, 2 ಆರ್ 3 ಮಾರ್ಕ್ಸ್, ಸಾರಿ 2 ಮಾರ್ಕ್ಸ್ ಸಿಗುತ್ತೆ. ಅರ್ಥ ಆಯ್ತು ಅಂದ್ಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್ ಈಗ ನೀವು ಫಸ್ಟ್ ಇದು ಬರ್ಕೊಂಬಿಡಿ. ಕೊಟ್ಟಿರ್ತಕ್ಕಂಥ 2 ಈಕ್ವೇಷನ್ಸ್ನ ಈ ರೀತಿ ಬರ್ಕೊಳ್ಳಿ. ನೀವು ಯಾವುದೇ ಫಸ್ಟ್ ಬರೀಬೇಕು, ಇನ್ನೊಂದನ್ನು ಸೆಕೆಂಡ್ ಬರೀಬೇಕು ಅನ್ನೋದು ಏನಿಲ್ಲ. ಈಗ ನೋಡಿ, ಯಾವುದಾದ್ರೂ 2 ವೇರಿಯೇಬಲ್ಸ್ ಸೇಮ್ ಇದೆಯಾ? 3x 4x ಸೇಮ್ ಇಲ್ಲ, ಬಟ್ ಪ್ಲಸ್ ವೈ ಸೇಮ್ ಇದೆ. ಬಟ್ ಸೈನ್ ಏನಾಗಿದೆ? ಸೈನ್ ಸೇಮ್ ಇದೆ, ಬಟ್ ನನಗೆ ಆಪೋಸಿಟ್ ಸೈನ್ಸ್ ಇರಬೇಕು. ಸೊ ಇದನ್ನ ಪೂರ್ತಿ ನಾವು ಈ ಈಕ್ವೇಷನ್ನ ಇದನ್ನ ಈಕ್ವೇಷನ್ 1 ಅನ್ಕೋಬೇಕು, ಈಕ್ವೇಷನ್ 2 ಅನ್ಕೋಬೇಕು. ಯಾವತ್ತೇ ಆಗಲಿ ಇಲ್ಲಿ ಈಕ್ವೇಷನ್ 2 ಪೂರ್ತಿ ನಾನು ಏನು ಮಾಡ್ಕೊಬೇಕು? ಮೈನಸ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ 1 ಇಂದ ಮೈನಸ್ ಇಂಟು, ಇಲ್ಲಿ ಏನಿಲ್ಲ ಅಂದರೆ ಪ್ಲಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್, ಅಗೇನ್ ಮೈನಸ್ ಇಂಟು ಪ್ಲಸ್ ಮೈನಸ್, ಇಲ್ಲೂ ಪ್ಲಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್. ಈಗ ನೀವು ಆ್ಯಡ್ ಮಾಡಿದ್ರೆ ಇವೆರಡು ಕ್ಯಾನ್ಸಲ್ ಆಗುತ್ತಾ? ಪ್ಲಸ್ ವೈ ಮೈನಸ್ ವೈ. ಅಂದರೆ ಇವಾಗ ನೀವು ಈ ಸೈನ್ಸ್ನ ನೀವು ತಗೋಬಾರ್ದು. ಅರ್ಥ ಆಯ್ತಾ? ಇಲ್ಲಿರೋ ಸೈನ್ಸನ್ನು ನೀವು ಕನ್ಸಿಡರ್ ಮಾಡಬಾರ್ದು. ಇವಾಗ ಈ ಈಕ್ವೇಷನ್ ಪೂರ್ತಿ ಸೈನ್ಸ್ ಏನಾಗಿದೆ? ಮೈನಸ್ 4x ಮೈನಸ್ 5 ಮೈನಸ್ 11. ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ 3x ಮೈನಸ್ 4x, ಇಲ್ಲಿ ಬಿಗ್ಗರ್ ನಂಬರಿಂದ ಸ್ಮಾಲರ್ ನಂಬರ್ನ ಸಬ್ಟ್ರಾಕ್ಟ್ ಮಾಡ್ತಿರೋದ್ರಿಂದ ಮೈನಸ್ ಬರುತ್ತೆ. ಸಾರಿ, ಸ್ಮಾಲರ್ ನಂಬರಿಂದ ಬಿಗ್ಗರ್ ನಂಬರ್ನ ಸಬ್ಟ್ರಾಕ್ಟ್ ಮಾಡ್ತಿರೋದ್ರಿಂದ ಮೈನಸ್ ಸೈನ್ ಬರುತ್ತೆ. 3 ಮೈನಸ್ 4 1 ಆಗುತ್ತೆ. 1x ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್. ಇಟ್ ಈಸ್ ಈಕ್ವಲ್ಸ್ ಟು 9 ಮೈನಸ್ 11. ಅಂದರೆ ಬಿಗ್ಗರ್ ನಂಬರಿಂದ ಸ್ಮಾಲರ್ ನಂಬರಿಂದ ಬಿಗ್ಗರ್ ನಂಬರ್ ಮೈನಸ್ ಮಾಡಿದ್ರೆ ಆಲ್ವೇಸ್ ಮೈನಸ್ ಸೈನ್ ಬರುತ್ತೆ. 9 ಮೈನಸ್ 11 2 ಆಗುತ್ತೆ. ಅಂದರೆ ಎರಡು ಕಡೆನೂ ಮೈನಸ್ ಇರೋದ್ರಿಂದ ಇಟ್ ವಿಲ್ ಬಿಕಮ್ಸ್ ಪ್ಲಸ್. ಎಕ್ಸ್ ವ್ಯಾಲ್ಯೂ ಈಸ್ 2. ಆಯಿತಾ? ನಾವು put x is equals to 2 in equation 1. equation 1 ಅಲ್ಲಿ ಹಾಕಿ 3 into x value 2 plus y is equals to 9. 3 2 is 6 plus y is equals to 9. ಇದು ಆ ಕಡೆ ಹೋದರೆ y is equals to 3. ಕರೆಕ್ಟಾ? 9 minus 6 3. ನೆಕ್ಸ್ಟ್ ಕ್ವಶನ್, ಇದನ್ನು ನೀವೇ ಸಾಲ್ವ್ ಮಾಡಬೇಕಾಗಿತ್ತು ಆ್ಯಕ್ಚುಲಿ. ಇರಲಿ. x plus 2y is equals to 5, x minus y is equals to 2. ಇಲ್ಲಿ ಡೈರೆಕ್ಟಾಗಿ ಗೊತ್ತಾಗುತ್ತೆ, ಎರಡು ಪ್ಲಸ್ ಇದೆ, ಇಲ್ಲಿ ಮೈನಸಿಂದ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಇಂಟು ಪ್ಲಸ್ ಮೈನಸ್, ಅಗೈನ್ ಮೈನಸ್ ಇಂಟು ಮೈನಸ್ ಪ್ಲಸ್, ಅಗೈನ್ ಮೈನಸ್ ಇಂಟು ಪ್ಲಸ್ ಮೈನಸ್. ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಗೆಟ್ಸ್ ಕ್ಯಾನ್ಸಲ್ ಔಟ್. 2y ಪ್ಲಸ್ y, ಇಟ್ ಬಿಕಮ್ಸ್ 3y. 5 ಮೈನಸ್ 2 3, y ವ್ಯಾಲ್ಯೂ 1. ಬೇಗ ಹೋಗೋಣ. ಇದು 1 ಅನ್ಕೊಳ್ಳಿ, ಇದು 2 ಅನ್ಕೊಳ್ಳಿ. ಸಬ್ಸ್ಟಿಟ್ಯೂಟ್ ಅಗೈನ್ y in 1, y is equals to 1 in equation. ನೀವು ಬರೀಬೇಕು ಸಬ್ಸ್ಟಿಟ್ಯೂಟಿಂಗ್ y is equals to 1 in equation 1. x plus 2 into 1 2ನೇ ಆಗುತ್ತೆ. 5 minus 2 3. ಡೈರೆಕ್ಟ್ ಆನ್ಸರ್. x is equals to 3 is the x is equal to 3 and y is equals to 3, y is equals to 1 is the solutions for these two equations. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ಸ್ ನೀವೇ ಟ್ರೈ ಮಾಡಿ, ಆನ್ಸರ್ಸ್ ಬಂದೇ ಬರುತ್ತೆ. ಸರಿನಾ? ನೋಡಿ ಇಲ್ಲಿ ಇವರಾದರೆ ನನಗೆ ಡಿಫ್ರೆಂಟ್ ಇರೋ ಯಾವುದು ಸೇಮ್ ಇರೋ ವೇರಿಯೇಬಲ್ಸ್ನ ಮಾಡ್ಕೊಬಿಟ್ರು. ನೋಡಿ ಇಲ್ಲಿ 2x ಪ್ಲಸ್ 3y ಈಸ್ ಈಕ್ವಲ್ಸ್ ಟು 7 ಆ್ಯಂಡ್ 2x ಪ್ಲಸ್ y ಈಸ್ ಈಕ್ವಲ್ಸ್ ಟು 5. ಇಲ್ಲೇನು ಮಾಡ್ಬೇಕು ನೀವು ಅಂದರೆ, ನೋಡಿ ಇಲ್ಲಿ 2x ಸೇಮ್ ಇದೆಯಾ? ಇಲ್ಲ 2x ಸೇಮ್ ಇದೆ, ಕ್ಯಾನ್ಸಲ್ ಆಗುತ್ತೆ. 4y ಈಸ್ ಈಕ್ವಲ್, ನೀವು ಅಡಿಷನ್ ಮಾಡ್ತೀರಲ್ವಾ, ಆವಾಗ ನೀವೇನು ಮಾಡಬೇಕು? ಸಾರಿ, ಇಲ್ಲಿ ಯಾವುದಾದ್ರೂ ಒಂದು ಈಕ್ವೇಷನ್ಗೆ ಮೈನಸ್ 1 ಮಲ್ಟಿಪ್ಲೈ ಮಾಡ್ಕೊಂಡು, ಅಂದರೆ ಸೈನ್ ಪೂರ್ತಿ ಚೇಂಜ್ ಮಾಡ್ಕೊಬೇಕು. ಇಲ್ಲಿ ಮಾಡ್ತೀರಾ ಅನ್ಕೊತೀನಿ. ನೆಕ್ಸ್ಟ್, ಸಾಲ್ವಿಂಗ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೈ ದ ಗ್ರಾಫಿಕಲ್ ಮೆಥಡ್. ಗ್ರಾಫಿಕಲ್ ಮೆಥಡಿಂದ ಸಾಲ್ವ್ ಮಾಡೋದಕ್ಕೆ ಒಂದು ಸಿಂಪಲ್ ಟ್ರಿಕ್ ಇದೆ. ಡೈರೆಕ್ಟ್ ನೀವೇನು ಮಾಡ್ತೀರಾ ಅಂದರೆ, ಜಾಸ್ತಿ ನೀವು ಯೋಚನೆ ಮಾಡೋ ಅವಶ್ಯಕತೆ ಇರಲ್ಲ. ಈಗ ಇದು ಈಕ್ವೇಷನ್ 1 ಅಲ್ವಾ, ಒಂದು ಲೈನ್ ಹಾಕೊಳ್ಳಿ.
ಒಂದು ಲೈನ್ ಹಾಕ್ಕೊಂಡು ಈ ಈಕ್ವೇಷನ್ ಒಂದು ಕಡೆ ಬರ್ಕೊಳ್ಳಿ. ಯಾವುದು 2x + y = 8 ಒಂದು ಕಡೆ, x + y = 5 ಒಂದು ಕಡೆ. ಅಂದರೆ ನಾವು ಈ ಈಕ್ವೇಷನಿಂದ 2 ಪಾಯಿಂಟ್ಸ್ನ ತಗೋಬೇಕು, ಆಮೇಲೆ ಈ ಈಕ್ವೇಷನಿಂದ 2 ಪಾಯಿಂಟ್ಸ್ನ ತಗೋಬೇಕು. ಒಂದು ಲೈನ್ ಎಳೆಯೋದಕ್ಕೆ 2 ಪಾಯಿಂಟ್ಸ್ ಬೇಕೇ ಬೇಕಲ್ವಾ? ಅದಕ್ಕೋಸ್ಕರ ನಮಗೆ 2 ಈಕ್ವೇಷನ್ಸಿಂದ 4 ಪಾಯಿಂಟ್ಸ್ ಬೇಕು ಅಷ್ಟೇ, 4ಕ್ಕಿಂತ ಜಾಸ್ತಿ ಬೇಡವೇ ಬೇಡ. ಫಸ್ಟ್ ಏನು ಮಾಡಿ ಅಂದರೆ ಪುಟ್ x = 0, ಅಂದರೆ ಎಕ್ಸ್ ವ್ಯಾಲ್ಯೂನ 0 ಹಾಕೊಳ್ಳಿ, ಅದಕ್ಕೆ ಬ್ರಾಕೆಟ್ ಹಾಕೊಳ್ಳಿ. ಫಸ್ಟ್ ಮೆಥಡ್, ಫಸ್ಟ್ ಸ್ಟೆಪ್ಪಲ್ಲಿ ಈ ಈಕ್ವೇಷನಲ್ಲಿ ಎಕ್ಸ್ಗೆ 0 ಹಾಕಿ ಏನಾಗುತ್ತದು? ದಟ್ ಇಂಪ್ಲೈಸ್ 2 × 0 + y = 8 ಆಗುತ್ತಾ? ಅಂದರೆ 2 0 0 0 + y ಆಗುತ್ತೆ, y = 8 ಸಿಕ್ತಾ? ಅಂದರೆ ಫಸ್ಟ್ ಪಾಯಿಂಟ್ ಏನಾಯಿತು? ಫಸ್ಟ್ ಪಾಯಿಂಟ್ 0, 8 ಆಯಿತು. ಸರಿನಾ? ಇದು ಫಸ್ಟ್ ಪಾಯಿಂಟು. ನೀವು ಪಾಯಿಂಟ್ನ ಬರೀಬೇಕಾದ್ರೆ ಯಾವತ್ತೇ ಆಗಲಿ ಫಸ್ಟ್ ಎಕ್ಸ್ ವ್ಯಾಲ್ಯೂ ಬರೀರಿ, ಆಮೇಲಿಂದ ವೈ ವ್ಯಾಲ್ಯೂ ಬರೀರಿ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಈಗ ಎಕ್ಸಿಗೆ 0 ಕೊಟ್ರಿ, ನೆಕ್ಸ್ಟು ವೈಗೆ 0 ಕೊಡಿ. ಇದೇ ಮೆಥಡ್ನ ಫಾಲೋ ಮಾಡಿ, ಇನ್ಯಾವ ಮೆಥಡು ಬೇಡ. ಅದಕ್ಕೆ ಬಾಕ್ಸ್ ಹಾಕೊಳ್ಳಿ. ಬಾಕ್ಸ್ ಯಾಕೆ ಆಗ್ತಾ ಇದೆ ಅಂದರೆ ಆ ವೈ ವ್ಯಾಲ್ಯೂ ಅದನ್ನೇ ತಗೋಬೇಕು ನೀವು. ದಟ್ ಇಂಪ್ಲೈಸ್ 2x + 0 = 8. 2x + 0 = 8 ಅಂದರೆ 2x ಆಗುತ್ತೆ. 2 1s 2 4s ಅಂದರೆ ಎಕ್ಸ್ ವ್ಯಾಲ್ಯೂ ಏನಾಯಿತು? 4 ಆಯಿತು. ಎಸ್, ಇಷ್ಟೇ. ಈಗ ಇಲ್ಲಿ ಕೇರ್ಫುಲ್ ಆಗಿರಬೇಕು. 0, 8 ಒಂದಾಯ್ತಾ? ಇಲ್ಲಿ ಪಾಯಿಂಟ್ಸ್ ಬರೀಬೇಕಾದ್ರೆ ನೀವು ಎಷ್ಟೋ ಜನ ಸ್ಟೂಡೆಂಟ್ಸು 0, 4 ಅಂತ ಬರೆದ್ಬಿಡ್ತೀರಾ. ದಟ್ ಈಸ್ ರಾಂಗ್. ಬರೀಬಾರ್ದು. ಯಾವತ್ತೇ ಆಗಲಿ ನಾವು ಎಕ್ಸ್ ವ್ಯಾಲ್ಯೂ ಏನಿದೆಯೋ ಅದನ್ನು ಬರೀಬೇಕು. 4, ವೈ ವ್ಯಾಲ್ಯೂನು 0. ಫಸ್ಟ್ ಎಕ್ಸ್ ವ್ಯಾಲ್ಯೂ ಬರೆದು ನೆಕ್ಸ್ಟು ವೈ ವ್ಯಾಲ್ಯೂ. ಸೇಮ್ ಪ್ರೊಸೀಜರ್ ಇದಕ್ಕೆ ಮಾಡಿ. ಪುಟ್ x = 0, ಅಂದರೆ ಇದನ್ನ ಬಾಕ್ಸಲ್ಲಿ ಹಾಕೊಂಡಾಗ ಮಾಡ್ಬೋದು, ಬಟ್ ಈ ರೀತಿ ಮಾಡಿದ್ರೆ ನಿಮಗೆ ಈಸಿಯಾಗಿ ಪಾಯಿಂಟ್ ಸಿಗುತ್ತೆ. ಅಲ್ಲಿ ಎಕ್ಸಾಮಿನರ್ಸ್ ನೀವು ಹಿಂಗೆ ಮಾಡಬೇಕು ಅಂತ ಏನು ಕೇಳಲ್ಲ. 0 + y = 5, y = 5. ಫಸ್ಟ್ ಪಾಯಿಂಟ್ಸ್ ಏನಾಯಿತು? ದೇರ್ಫೋರ್ 0, 5 ಆಯಿತಾ? ನೆಕ್ಸ್ಟ್ ಪುಟ್ y = 0, ದಟ್ ಇಂಪ್ಲೈಸ್ x + 0 = 5, x = 5. ಕ್ಲಿಯರಾ? ಅಂದರೆ ಎಕ್ಸ್ ವ್ಯಾಲ್ಯೂ 5, ವೈ ವ್ಯಾಲ್ಯೂ 0. 2 ಪಾಯಿಂಟ್ಸಿಗೆ 0, 5, 5, 0. ಇದೊಂದು ಪಾಯಿಂಟು. ನೀವು ಇಲ್ಲಿ ಗ್ರಾಫ್ ಹಾಕಬೇಕಾದ್ರೆ ಫಸ್ಟ್ ಗ್ರಾಫಲ್ಲಿ ಈ ಲೈನ್ ಇದೆಯಲ್ಲ, ಈ ಈಕ್ವೇಷನ್ 2x + y = 8, ಇದರಲ್ಲಿ ಬಂದಿರತಕ್ಕಂಥ ಪಾಯಿಂಟ್ಸ್ಗೆ ಒಂದು ಲೈನ್ ಎಳಿಬೇಕು. ಮತ್ತು ಆ ಲೈನ್ ಮೇಲೆ ನೀವು ಈ ಯಾವುದು ಈ ಈಕ್ವೇಷನ್ನ ಬರೆದ್ಬಿಡ್ಬೇಕು. ಆವಾಗ ನಿಮಗೆ ಕನ್ಫ್ಯೂಸ್ ಆಗಲ್ಲ. ಅರ್ಥ ಆಯ್ತಾ? ನೆಕ್ಸ್ಟು ಇಲ್ಲೂ ಅಷ್ಟು 0, 5, 5, 0 ಒಂದು ಲೈನ್ ಎಳಿತೀರಾ. ನೆಕ್ಸ್ಟು ಆ ಲೈನ್ ಮೇಲೆ ಇದನ್ನು ಬರೆದ್ಬಿಡಿ. ಆ ಲೈನ್ ಮೇಲೆ ಈ ಈಕ್ವೇಷನ್ ಬರೆದ್ರೆ ನಿಮಗೆ ಅವು ಕನ್ಫ್ಯೂಸ್ ಆಗಲ್ಲ. ಆಮೇಲಿಂದ ಅವೆರಡು ಲೈನು ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಆ ಪಾಯಿಂಟಿಂದ ಒಂದು ಲೈನ್ ಎಕ್ಸಿಗೆ ಎಳೀರಿ, ನೆಕ್ಸ್ಟ್ ವೈಗೆ ಎಳೀರಿ. ಅಲ್ಲಿಂದ ನಿಮಗೆ ಎಕ್ಸಾಕ್ಟ್ ಅಂದರೆ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಸುಮ್ಮನೆ ಮಾಡಿದ್ದೀನಿ ನಾನು, ಇದು ಎಕ್ಸಾಕ್ಟಾಗಿ ಸ್ಕೇಲ್ ಇಟ್ಕೊಳಕ್ಕಾಗಿಲ್ಲ. ಫಸ್ಟ್ ಎಲ್ಲ ಬರೀಬೇಕಿಲ್ಲಿ ಸ್ಕೇಲ್ ಏನು, ಎಕ್ಸ್ ವ್ಯಾಲ್ಯೂ ಎಕ್ಸ್ ಆಕ್ಸಿಸಲ್ಲಿ ಏನು ಬರುತ್ತೆ? 1 cm = 1 cm, ವೈ ಆಕ್ಸಿಸ್ 1 cm = 1 cm, 1 ಯೂನಿಟ್ ಅಂತ ಬರೀರಿ. 1 cm = 1 ಯೂನಿಟ್. ನೆಕ್ಸ್ಟ್ ನೋಡಿ, ಇಲ್ಲಿ ಫಸ್ಟ್ ನಾನು ಬರ್ದಿನಲ್ಲ ನೋಡಿ, ಇಲ್ಲಿ ನೀಲಿ ಕಲರಲ್ಲಿ ಇರೋದು ಇದೆಯಲ್ಲ ಲೈನು, 2x + y = 8. ಅದು ಫಸ್ಟ್ 4, 0, ನೆಕ್ಸ್ಟ್ 0, 8. ಅರ್ಥ ಆಯ್ತಾ? ಆ ಲೈನಿಂದ ಎಳೆದೀನಿ. ನೆಕ್ಸ್ಟ್ ಇದರಲ್ಲಿ ಬಂದಿರೋದು 5, 0, 0, 5. ಇವೆರಡರಿಂದ ಒಂದು ಲೈನ್ ಬಂದಾಗ ಇದನ್ನು ಪಾಯಿಂಟ್ಸ್ನ ಎಕ್ಸಾಕ್ಟಾಗಿ ಹೇಳಿದಾಗ ಎಕ್ಸ್ ವ್ಯಾಲ್ಯೂ ನೋಡಿ, ಇಲ್ಲಿ ಇಂಟರ್ಸೆಕ್ಟ್ ಪಾಯಿಂಟ್ ಇದಾಗಿದೆ. ಆ್ಯಕ್ಚುಲಿ ನೀವು ಎಕ್ಸಾಕ್ಟಾಗಿ ಮೆಜರ್ಮೆಂಟಾಗಿ ಗ್ರಾಫಲ್ಲಿ ಮಾಡಿದ್ರೆ ಸಿಗುತ್ತೆ. ಮಾಡಿ ನೋಡಿ. ಇಲ್ಲಿಂದ ಒಂದು ಲೈನ್ ಕೆಳಗೆ ಎಳೀರಿ. 3 ಸಿಕ್ತಾ? ಎಕ್ಸ್ ವ್ಯಾಲ್ಯೂ 3 ಆಯಿತಾ? ಅಂದರೆ x = 3 ಅಂತ ಬರೀಬೇಕು. ಆ್ಯಂಡ್ ವೈಗೆ ಎಲ್ಲಿ ಯಾವ ಪಾಯಿಂಟಿಗೆ ಇಂಟರ್ಸೆಕ್ಟ್ ಆಗಿದೆ? 2ಗೆ. ಸೊ 3, 2 ಇಸ್ ದ ಸೊಲ್ಯೂಷನ್. ನೀವು ಇದನ್ನು ಈ ಈಕ್ವೇಷನ್ನ ಬೇಕಾದರೆ ಎಲಿಮಿನೇಷನ್ ಮೆಥಡಲ್ಲಿ ಮಾಡಿ ನೋಡಿ. ಎಕ್ಸ್ ವ್ಯಾಲ್ಯೂ 3, ವೈ ವ್ಯಾಲ್ಯೂ 2 ಬಂದೇ ಬರುತ್ತೆ. ಓಕೆ, ಕ್ಲಿಯರ್ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಇದರಲ್ಲಿ ಜಸ್ಟ್ ನಾನು ಪಾಯಿಂಟ್ಸ್ನ ಬರಿತೀನಿ, ಪಾಯಿಂಟ್ಸ್ನ ಲಿಸ್ಟ್ ಮಾಡ್ತೀನಿ. ನೀವೇ ನೆಕ್ಸ್ಟು ಅದಕ್ಕೆ ಗ್ರಾಫ್ ಹಾಕೊಳ್ಳಿ.
ಸಾರಿ ಅದಕ್ಕೆ ನೀವೇ ಒಂದು ಗ್ರಾಫ್ ಹಾಕೊಳ್ಳಿ. ಫಸ್ಟ್ ಈಕ್ವೇಶನ್ ಸಾರಿ ಇದು ಯಾವುದಿದು ಲೈನ್ ಸೆಲೆಕ್ಟ್ ಆಗಿದೆ. ಎಕ್ಸ್ ಪ್ಲಸ್ 2y is equals to 6 ಅಲ್ವಾ. ಪುಟ್ ಸೇಮ್ ಮೆಥಡ್ x is equals to 0 plus 2y is equals to 0 ಸಾರಿ 6 ಇದು 6 that implies 2y is equals to 6 y is equals to 3 2 1s 2 3s ಕ್ಯಾನ್ಸಲ್ ಆಗುತ್ತಲ್ಲ. therefore 0, 3 1 ಪಾಯಿಂಟಾ. ನೆಕ್ಸ್ಟ್ ಏನೇನಿದೆ, ಒಂದ್ಸಲ ವೈಗೆ 0 ಕೊಡಬೇಕು, ಒಂದ್ಸಲ ಎಕ್ಸಿಗೆ 0 ಕೊಡಬೇಕು. ನಾವು ಒಂದ್ಸಲ ಅಲ್ಲೇ ಎಕ್ಸಿಗೆ 0 ಕೊಟ್ಟಿದ್ದೀವಿ, ಈಗ ವೈಗೆ 0 ಮಾಡ್ಕೊಳ್ಳಿ. ಅಂದರೆ ಎಕ್ಸ್ ಪ್ಲಸ್ 0 2 into 0 is 0 x is equals to 6 ಎಕ್ಸ್ ಪ್ಲಸ್ 0 ಎಕ್ಸೆ. therefore ಇನ್ನೊಂದು ಪಾಯಿಂಟ್ ಯಾವುದು, ಎಕ್ಸ್ ವ್ಯಾಲ್ಯೂ 6 ವೈ ವ್ಯಾಲ್ಯೂ 0. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 4. ಇನ್ಮೇಲೆ ನಿಮಗೆ ಈಸಿ ಆಗುತ್ತೆ ಅನ್ಕೊತೀನಿ, ಇದೇ ಮೆಥಡ್ ಫಾಲೋ ಮಾಡಿ. 0 plus y is equals to 4. therefore y is equals to 4. ಬಾಕ್ಸ್ ಹಾಕೊಂಡ್ರೆ ಬೆಟರು. ನೀವು ಬಾಕ್ಸ್ ನಾನು ಇಲ್ಲಿ ಸ್ಕೇಲ್ ಯೂಸ್ ಮಾಡ್ತಿಲ್ಲ, ಬಟ್ ಸ್ಕೇಲ್ ಯೂಸ್ ಮಾಡಿ ಹಾಕಿ, ಚೆನ್ನಾಗಿ ಕಾಣುತ್ತೆ. ವ್ಯಾಲ್ಯೂ ಏನಾಯಿತು 0, 4 ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಪುಟ್ y is equals to 0 x plus 0 is equals to 4 that implies x is equals to 4. ನೀವು ಈ ಪಾಯಿಂಟ್ಸ್ನ ಗ್ರಾಫಲ್ಲಿ ಹಾಕಿ ನೋಡಿ, ಎಕ್ಸಾಕ್ಟ್ ಆನ್ಸರ್ ಸಿಗುತ್ತೆ. ಎಕ್ಸ್ ವ್ಯಾಲ್ಯೂ ಏನು 4, ವೈ ವ್ಯಾಲ್ಯೂ 0. 4, 0 ಇಸ್ ದ ಪಾಯಿಂಟ್ಸ್. ಎಷ್ಟು ಪಾಯಿಂಟ್ಸ್ ಆಯಿತು ನೋಡಿಲಿ, 1 2 3 4. ಇವೆರಡು ಪಾಯಿಂಟ್ಸ್ ಇದೆಯಲ್ಲ 0, 3 6, 0, ಇದು ಒಂದು ಲೈನು ಇದ್ರದ್ದು. ಎಕ್ಸ್ ಪ್ಲಸ್ 2y is equals to 6 ಈ ಈಕ್ವೇಷನ್ದು ಇವೆರಡು ಪಾಯಿಂಟ್ಸ್ ಮಾತ್ರ ಇದೆ. ಅಂದರೆ ನೀವು 0, 3 0, 4ಗೆ ನೀವು ಲೈನ್ ಹೇಳಿದ್ರೆ ರಾಂಗ್ ಆಗುತ್ತೆ. ನೋಡಿಲಿ, ಇಲ್ಲಿ 0, 3 ಇದೆ, ಇಲ್ಲಿ 0, 4 ಪಾಯಿಂಟ್ಸ್ನ ಫಿಕ್ಸ್ ಮಾಡ್ಕೊತೀರಾ, ಲೈನ್ ಎಳೆದು ಬಿಡ್ತೀರಾ. ಬಟ್ ಟ್ರಿಕ್ ಫಾಲೋ ಮಾಡಿ, 0, 3 6, 0 ಬರ್ದಾದ್ಮೇಲೆ ಲೈನ್ ಎಳೆದು ಬಿಡಿ. ಫಸ್ಟು ಒನ್ ಈಕ್ವೇಷನ್ನ ಪಾಯಿಂಟ್ಸ್ನ ಬರೆದು, ನೆಕ್ಸ್ಟ್ ಒನ್ ಈಕ್ವೇಷನ್ಸ್ನ ಪಾಯಿಂಟ್ಸ್ ಬರೆದು ನೀವು ಲೈನ್ ಎಳಿಬೇಕು. ನೀವು ಒಂದೇ ಸಲ 4 ಪಾಯಿಂಟ್ಸ್ನ ನೀವು ಮಾರ್ಕ್ ಮಾಡಿಕೊಂಡು ಲೈನ್ ಎಳೆದ್ರೆ ಕನ್ಫ್ಯೂಸ್ ಆಗ್ತೀರಾ. ಸೊ ಬಿ ಕೇರ್ಫುಲ್. ಫಸ್ಟು ಈ ಈಕ್ವೇಷನ್ಸ್ ಇಂದ ಬಂದಿರತಕ್ಕಂಥ ಪಾಯಿಂಟ್ಸ್ನ ಮಾರ್ಕ್ ಮಾಡಿಕೊಂಡು ಲೈನ್ ಎಳೆದು ಬಿಡಿ. ಅದಾದಮೇಲೆ ಈ ಈಕ್ವೇಷನ್ಗೆ ಹೋಗಿ. ಅರ್ಥ ಆಯ್ತಾ? ನೆಕ್ಸ್ಟ್ ನೀವೇ ಟ್ರೈ ಮಾಡಿ, ಇವೆಲ್ಲ ಈಸಿ ಇದೆ. ಇದು ನೀವು ಒಂದ್ಸಲ ನಾನು ಹೇಳೋ ಮೆಥಡ್ ಫಾಲೋ ಮಾಡಿದ್ರೆ ನೀವು ಡೈರೆಕ್ಟಾಗಿ ನೀವು ಮಾಡೋದೇ ಬೇಡ. ಅಲ್ಲಿ ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ಇಲ್ಲೇ ಡೈರೆಕ್ಟಾಗಿ ಹೇಳ್ಬೋದು ನೋಡಿ, ನಾನು ಇಲ್ಲೇ ಹೇಳ್ತೀನಿ. ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0. ಫಸ್ಟ್ ಪಾಯಿಂಟ್ ಏನಾಗುತ್ತೆ, ಇಲ್ಲಿ 0 ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 8 ಆಗುತ್ತಾ, ಅಂದರೆ 0, 8 ಆಗುತ್ತೆ ಫಸ್ಟ್ ಪಾಯಿಂಟ್. ನೋಡಿ ಡೈರೆಕ್ಟಾಗಿ ಹೇಳ್ತೀನಿ ನಾನು. ಅಂದರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ 0 ಬರುತ್ತೆ, ವೈ ವ್ಯಾಲ್ಯೂ 8 ಬರುತ್ತೆ. 0, 8. ನೆಕ್ಸ್ಟ್ ವೈಗೆ 0 ಕೊಟ್ಟರೆ ಇಲ್ಲಿ ವೈ ವ್ಯಾಲ್ಯೂ 0 ಆಗಿದೆ ಆಲ್ರೆಡಿ. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, 2 1s 2 4s 4, 0. ನೋಡಿ ಈಸಿ. 0, 8 4, 0. ಇಲ್ಲೂ ಅಷ್ಟೇ, ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಕೊಟ್ಟರೆ ವೈ ವ್ಯಾಲ್ಯೂ ಏನಾಗುತ್ತೆ 0, ಇಲ್ಲಿ ಮೈನಸ್ ವೈ ಬರುತ್ತೆ. ಮೈನಸ್ ವೈ ಇಸ್ ಈಕ್ವಲ್ಸ್ ಟು 1 ಅಂತ ಬರುತ್ತೆ. ಮೈನಸ್ನ ಆ ಕಡೆ ಕಳಿಸಿದ್ರೆ -1, ಅಂದರೆ ನೆಗೆಟಿವ್ ಆಕ್ಸಿಸಲ್ಲಿ ಬರುತ್ತೆ. ನೆಗೆಟಿವ್ ವೈ ಆಕ್ಸಿಸಲ್ಲಿ ಪಾಯಿಂಟ್ ಬರುತ್ತೆ. ಏನು ಟೆನ್ಷನ್ ಬೇಡ, ನೆಗೆಟಿವ್ ವೈ ಆಕ್ಸಿಸಲ್ಲಿ ಬಂದ್ರೂ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ನೆಕ್ಸ್ಟ್ ವೈಗೆ 0 ಕೊಟ್ಟರೆ ಎಕ್ಸ್ ವ್ಯಾಲ್ಯೂ 1 ಬರುತ್ತೆ. 1, 0. ನೋಡಿ ಎಷ್ಟು ಈಸಿ. ಹೇಳೋ ಮೆಥಡ್ ಮಾತ್ರ ಫಾಲೋ ಮಾಡಿ, ಈಸಿಯಾಗಿ ನಿಮಗೆ ಲೈನ್ ಸಿಗುತ್ತೆ ಆ್ಯಂಡ್ ನಿಮಗೆ ಬೇಗ ಸೊಲ್ಯೂಷನ್ ಸಿಗುತ್ತೆ. ಸೊ ಇದು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗೋಣ ಕ್ವಾಡ್ರಾಟಿಕ್ ಇಕ್ವೇಷನ್ಸಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.